ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170, 180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ ಡಿ.ಕೆ. ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ. ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನ ಕೊಟ್ಟಿದ್ದಾರೆ. ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು, ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಪಾರ್ವತಿ ಸಿದ್ದರಾಮಯ್ಯನವರ ಧರ್ಮಪತ್ನಿ. ಆ ಹೆಣ್ಣುಮಗಳಿಗೆ ಅವ್ರ ಅಣ್ಣ ಒಂದು ಜಮೀನನ್ನ ಖರೀದಿ ಮಾಡಿಬಿಟ್ಟು ಅರ್ಶನ ಕುಂಕುಮಕ್ಕೋಸ್ಕರ ಹೆಣ್ಮಕ್ಳಿಗೆ ಒಂದು 3 ಎಕರೆ ಜಮೀನನ್ನ ಕೊಡ್ತಾರೆ. ಬರೀ 3 ಎಕರೆ ಜಮೀನನ್ನ ಕೊಡ್ತಾರೆ. ಮೂಡಾರವರು ಅಕ್ರಮವಾಗಿ ಆ ಜಮೀನನ್ನ ಒತ್ತಾಯಿಸ್ಕೊಳ್ತಾರೆ. ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ, ನಿಮ್ಮ ತಂಗಿದೀರ್ಗೆ, ನಿಮ್ಮ ಅಕ್ಕದಿರ್ಗೆ ಏನೋ ದುಡ್ಡೋ ಚಿನ್ನನೋ ಕಾಸೋ ಜಮೀನೋ ಕೊಡ್ತೀರಿ. ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡ್ಕೆಯಲ್ಲಿ, ಮಡಕೆಯಲ್ಲಿ, ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ, ಅದು ನಮ್ಮ ಧರ್ಮ. ಅದಕ್ಕೆ ಆ ಹೆಣ್ಣುಮಗಳು ಆ ಜಮೀನನ್ನ ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ. ಪಾಪ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜ್ಯದ ಉದ್ದಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ನನ್ನ ಧರ್ಮಪತ್ನಿಗೆ ಅವ್ರ ಅಣ್ಣ ಒಂದು 3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ. 3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಕ್ವಿಷನ್ ಮಾಡ್ಕೊಂಡಿಲ್ಲ. ಸರ್ಕಾರದವರು ಅಕ್ವಿಷನ್ ಮಾಡ್ಕೊಂಡಿಲ್ಲ. ಡಿನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದವರು ಈತ ಖರೀದಿ ಮಾಡಿಕೊಂಡು ಆ ಅಕ್ಕಂಗೋ ತಂಗಿಗೋ ಜಮೀನನ್ನ ಕೊಟ್ಟಿದ್ದಾರೆ. ಆ ಜಮೀನನ್ನ ಕೊಟ್ಟದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು. ಕೇಳ್ಕೊಂಡದನ್ನ ಸರ್ಕಾರ ತೀರ್ಮಾನ ಮಾಡಿ, ಇಲ್ಲಮ್ಮ 100ಕ್ಕೆ 100 3 ಎಕರೆ ಕೊಡಿ, 3 ಎಕರೆ ತಗೊಂಡಿದ್ದೀರಿ, 3 ಎಕರೆ 19 ಗುಂಟೆ ಕೊಡಿ ಅಂತ ಕೇಳ್ತಾರೆ. ಆಗುದಿಲ್ಲ ಅಮ್ಮ, ಕಾನೂನು ಈ ರೀತಿ ಇದೆ, ದಯವಿಟ್ಟು 3 ಎಕರೆ ಸರಿಯಾಗಿ ನನ್ನಂತವನಾಗಿದ್ರೆ
ನಂದು ಹೋರಾಟ ಬೇರೆ ಇರೋದು. ಆರೆ ಪಾಪ ಹೆಣ್ಮಗಳು ಅರ್ಧ ಜಮೀನಿಗೆ ಮೂಡಾರವ್ರೇನೋ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ. ಮಾಡಿಕೊಟ್ಟು ನೀವು ಎಲ್ಲಿ ಜಮೀನು ಕೊಡ್ತೀರೋ ಕೊಡಿ ಅಂತ ಕೇಳ್ತಾರೆ. 14 ಸೈಟ್ ಕೊಟ್ಟಿದ್ದಾರೆ. ಸರ್ಕಾರದವರು ಮೂಡಾರದವರು ಒತ್ತುವರಿ ಮಾಡ್ಕೊಂಡವ್ರು ಅವರು. ಈಗ ನೀವು ನಿಮ್ಮ ಜಮೀನು, ನಿಮ್ಮ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ? ಓಲೆ ಪಾರ್ವತಿ ಅಕ್ಕ ಯಾವ್ದಾದ್ರು ಜಮೀನಿಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರಾ? ಯಾರು ಕಳ್ತನ ಮಾಡಿದ್ರಾ? ಯಾವುದು ಇಲ್ಲ. ನನ್ನ ಜಮೀನಿಗೆ ಒತ್ತುವರಿ ಮಾಡಿಕೊಟ್ಟಿರೋದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು 50-50 ಅಂತ ಮಾಡಿ ಒಂದು 38,000 ಅಂದ್ರೆ 1,60,000 ಅಡಿ ಹೋಯ್ತು. 38,000 ಅಡಿ ಸೈಟ್ ಅನ್ನ ಡೆವಲಪ್ಡ್ ಸೈಟ್ ಅಂತ ಕೊಟ್ಟಿದ್ದಾರೆ. ಏನ್ ತಪ್ಪಿದೆ? ಏನ್ ಮಾಡಬಾರ್ದು ಮಾಡಿದೆ? ಏನ್ ಮುಖ್ಯಮಂತ್ರಿಗಳು ಏನಾದ್ರು ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾದ್ರು ಬರ್ದಿದಾರಾ? ಆದೇಶ ಮಾಡಿದಾರಾ? ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ? ಏನು ಇಲ್ಲ. ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ? ಬೊಮ್ಮಾಯಿಯವರೇ, ನೀನೇ ಮುಖ್ಯಮಂತ್ರಿ ಆಗಿದ್ದಾಗ, ಬೈರ್ತಿ ಬಸವರಾಜ್ ಮಂತ್ರಿ ಆಗಿದ್ದಾಗ, ಸುರೇಶನ್ ಕಾಲದಲ್ಲ, ಸಿದ್ದರಾಮಯ್ಯನವ್ರ ಕಾಲದಲ್ಲ, ಇದಕ್ಕೆ ಅದೇ ಒಂದು ಸೈಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಇದನ್ನ ತೆಗೆದುಕೊಂಡು ನಿಮ್ಮ ತಟ್ಟೆಲಿ ಯಗಣಗಳಿವೆ, ನೋಣ ಅಲ್ಲ ಯಗಣಗಳಿವೆ. ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ನೀವು 170-180 ಜನ ಶಾಸಕರುಗಳನ್ನ ಹಿಂದೆ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಅನೇಕ ಸರ್ಕಾರಗಳನ್ನ ತೆಗೆದುಹಾಕಿದ್ರಿ. ಕುಮಾರಸ್ವಾಮಿ, ನಿನ್ನ ಮುಖಂಡತ್ವದಲ್ಲಿ 19 ಸೀಟ್ ಮಾತ್ರ ಗೆಲ್ತು. ಈ DK ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ. ಇದನ್ನ ನಿನ್ನ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಏ ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ